90% ಏನಪ್ಪಂದ್ರೆ SC ST ಕೊಟ್ಟಿದ್ದಾರೆ. ರಿಸರ್ವೇಷನ್ ಪ್ರತಿಯೊಂದು ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಇದು ಅವರಿಗೆ ತಿಳಿಸ್ತಾ ಇಲ್ಲ. ಇವರು ಅವರಿಗೆ ನಾವು ಏನಪ್ಪ ಅಂದ್ರೆ ರಾಜಕೀಯ ಮುಖಂಡರು ಅಂತ ಹೇಳಕ್ ಸಾಧ್ಯ ಇಲ್ಲ. ಒಂದು ಜಾತಿವಾದಿ ಮುಖಂಡರು ಅವರು. ಆದ್ರಿಂದ ನಾವು ಇವತ್ತು ದಿವಸ ಗಂಟೆಗೋಸ್ಕರ ಹೇಳ್ತಿದ್ದೇವೆ. ಈಗ ಇಲ್ಲಿವರೆಗೂ ಅಂದ್ರೆ ದೇಶ ಸ್ವತಂತ್ರ 78 ವರ್ಷ ಆದರೂ ಕೂಡ ಇನ್ನು ಎಷ್ಟೋ ಜನರಿಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿಲ್ಲ. ಒಳ್ಳೆ ಏನಪ್ಪ ಅಂದ್ರೆ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಮಾಡ್ಕೊಳ್ಳೋಕೆ ಅವ್ರಿಗೆ ಇದು ಇಲ್ಲ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗಿದೆ. ಇಷ್ಟು ಇದ್ರೂ ಕೂಡ ಮುಖ್ಯ ಏನಪ್ಪ ಅವ್ರಿಗೆ ಧ್ಯಾನ ಇಲ್ಲ. ಬರೀ ಏನಪ್ಪ ಅಂದ್ರೆ ಆತ್ಮೀಯ ಬಂಧುಗಳೇ, ಹೆಣ್ಮಕ್ಕಳ ಪರವಾಗಿ ಶಾಂತ ಮಕ್ಕಳು ಸಿದ್ದರಾಮಯ್ಯ ದೇವ ನೌಕರಿ ಸಿದ್ದರಾಮಯ್ಯ ಆಗ್ತಾರೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಏನೇನು ಸವಲತ್ತು ಮಾಡ್ಯಾರಂದ್ರೆ ನೋಡಿ, 2,000 ರೂಪಾಯಿ ಕೊಡತ್ತ ತಿಂಗಳಿಗೆ, ಮತ್ತೆ ಬಸ್ ಫ್ರೀ ಮಾಡ್ಯಾರ, ಮತ್ತೆ ರೇಷನ್ ರೊಕ್ಕ ಹೊಂಟಾವ. ಅದ್ರದಾಗ ಜೀವನ ಎಷ್ಟು ಬದುಕತ್ತೀವಿ ಅಂದ್ರ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟತ್ತೀವಿ. ನಮ್ಮ ಮನೆ ಕಿರಾಣಿ ಹೊಂಟದ. ನಮ್ಮ ಹೆಣ್ಮಕ್ಳಿಗೆ ಹಿಂಗ ಒಂದು ಸವಲತ್ತು ಮಾಡ್ಯಾರ. ಬಹಳ ಇದ್ರ ಮ್ಯಾಲ ಅನ್ಯಾಯ ಮಾಡೈತಿ. ಒಂದು ಗರಿಗೂ ಕಾಯ್ತಂದೆ ಹೋಗ್ತ ಸಿದ್ದರಾಮಯ್ಯ ಈ ಸಿನಿಮಾನ ಯಾರು ನಮ್ಮ ಸಿದ್ದರಾಮಯ್ಯ ಅನ್ಯಾಯ ಮಾಡ್ತಾರ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡೋದು. ಇದು ಖಂಡಿತ ಮುಖ್ಯವಾದ ಮಾತು. ಎಲ್ಲರಿಗೂ ನಮಸ್ಕಾರ. ಶ್ರೀಮಂತ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮೇಲೆ ವಿನಾಕಾರಣ ಕಪ್ಪು ಮಸೆ ಬರೆಯುವಂತ ಕೆಲಸ ಈ ರಾಜ್ಯದ ಜನತೆಗಿದ್ದಂತ ರಾಜ್ಯಪಾಲ ಸ್ಥಾನ, ಆ ಸ್ಥಾನಕ್ಕೆ ಎಷ್ಟು ಒಂದು ಬೆಲೆ ಕೊಡಲಾರದೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಹೆಸರಿಗೆ ಮಸಿಗೊಳಿಸಿಕೊಂಡಿದ್ದಾರೆ. ಇದನ್ನು ಸಮಾಜವನ್ನು ಸಹಿಸಿಕೊಳ್ಳಲ್ಲ ಅನ್ನುವಂತ ಮಾತು ಪ್ರತಿಭಟನೆ ಮುಖಾಂತರ ಹೇಳ್ತೇವೆ ಬಂಧುಗಳೇ. ಜೊತೆಗೆ ಸಿದ್ದರಾಮಯ್ಯನ ಹೊಂದಿಯ ಊರು 12ನೇ ಶತಮಾನದಲ್ಲಿದ್ದಂತ ಸೋಲಾಪುರ ಸಿದ್ದರಾಮೇಶ್ವರರು ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಮಹಾನ್ ನಾಯಕರ ತತ್ವದ ಜೊತೆಯಲ್ಲಿ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಇವತ್ತ ಹಿಂದೆ ಯಾವ ರೀತಿ ಶರಣರು ಎಲ್ಲಾ ಸಮಾಜದ ಬಂಧುಗಳನ್ನು ತೆಗೆದುಕೊಂಡು ಅವರೇನು ಅನುಭವ ಮಂಟಪ ಕಟ್ಟಿದ್ರು ಬಸವಣ್ಣನ ಕಲ್ಯಾಣ ನಾಡಿನಲ್ಲಿ, ಅದೇ ರೀತಿಯಲ್ಲಿ ಇಂದಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಅವರ ತತ್ವಗಳನ್ನು ಆಧರಿಸಿಕೊಂಡು ಸರ್ವ ಜನಾಂಗದ ಕಲ್ಯಾಣಕ್ಕಾಗಿ ಸರ್ವ ಜನಾಂಗದ ಸಹೋದ್ಯೋಗಿಗಳನ್ನು ತೆಗೆದುಕೊಂಡು ಇವತ್ತ ಬಸವಣ್ಣವರು ಯಾವ ರೀತಿಯಿಂದ ಹೋಗಿದಾರೋ ಅವರ ತತ್ವದಲ್ಲಿ ಇವತ್ತ ಬರ್ತಾ ಇದ್ದಾರೆ ಬಂಧುಗಳೇ. ಅಣ್ಣ ಬಸವಣ್ಣವರು ಹೇಳಿದಾಗ ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಿದರಯ್ಯ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಿದರಯ್ಯ ಅಂತೇಳಿ ಅಣ್ಣ ಬಸವಣ್ಣವರು ಎಲ್ಲರೂ ನಮ್ಮವರು ಅನ್ನುವಂತ ರೀತಿ ಮಾತಾಡಿದಾರಲ್ಲ, ಸಂದೇಶವನ್ನು ಕಳಿಸಿದಾರಲ್ಲ. ಅದೇ ರೀತಿಯಾಗಿ ಧೀಮಂತ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಹಿತ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗ ಅವರು ಎಲ್ಲರಿಗೆ ನಮ್ಮವರು ಅಂತ ಹೇಳಿ ಸುಭದ್ರವಾದಂತ ಸರ್ಕಾರ ನಡೆಸಿಕೊಂಡು ಹೋಗ್ತಾ ಇದ್ರು. ಸ್ವತಂತ್ರ ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿ ಒಂದು ತಪ್ಪು ಚುಕ್ಕಿ ತರಬೇಕು, ಇವರು ಜೈಲಿಗೆ ಹೋಗಲಾರಂತ ಗಟ್ಟಿಯಾದಂತ ಪವಿತ್ರತೆ ಇದ್ದಂತ ಸಿದ್ದರಾಮಯ್ಯ ಅವರು ಇವರ ಹೆಸರಿಗೆ ಹೇಗಾದ್ರೂ ಮಾಡಿ ಇವರು ಜೈಲಿಗೆ ತರಬೇಕು ಅನ್ನುವಂತ ಬದ್ಮಾಶರು ಯಾವ ರೀತಿ ಹಿಂದೆ ಸಂಗೊಳ್ಳಿ ರಾಯಣ್ಣವರಿಗೆ ಬ್ರಿಟಿಷರು ಯಾವ ರೀತಿ ಮೋಸ ಮಾಡಿದ್ರು, ಈಗ ಸಹಿತ ನಮ್ಮ ರಾಜ್ಯದಲ್ಲಿದ್ದಂಥವರು ಮತ್ತೆ ಕೇಂದ್ರ ಸರ್ಕಾರದಲ್ಲಿದ್ದಂತ ನಾಲಾಯಕರು ಎನ್ನುವಂತ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡ್ತಾ ಇದಾರೆ. ನಮ್ಮ ಸಮಾಜವನ್ನು ಇದು ಸಹಿಸಿಕೊಳ್ಳಲ್ಲ. ಮುಂದಿನ ಬರುವಂತ ದಿನದೊಳಗಾಗಿ ಏನು ಪ್ರಾಂತ್ಯ ಸಿದ್ದರಾಮಯ್ಯ ಹೆಸರಿಗೆ ಕಪ್ಪು ಚುಕ್ಕಿ ತರುವಂತ ನಮ್ಮ ರಾಜ್ಯಪಾಲರು ನಡ್ಕೊಂಡ್ರ ಅವರ ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು. ಅದು ಎಷ್ಟು ದೊಡ್ಡ ಸ್ಥಾನ ಇದೆ, ಆ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ಒಬ್ಬ ಒಳ್ಳೆ ವ್ಯಕ್ತಿಗೆ. ಆದ್ರೆ ಇವರು ಒಂದು ರಾಜಕೀಯ ಪ್ರೇರಿತವಾಗಿ ಕೈಗೊಂಬೆಯಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ನಡತೆಗೆ ಭಂಗ ತರುವಂತ ಕೆಲಸ ಮಾಡ್ತಾ ಇದಾರ. ಇದನ್ನು ಯುವತರಣ ಶಕ್ತಿಗಳು ಬಂಧುಗಳು ಇದು ಸಹಿಸಿಕೊಳ್ಳಲ್ಲ. ಇನ್ನು ಹಂತವಾಗಿ ಹೋರಾಟ ನಡೆಸುವ ಬಂಧುಗಳೇ, ಹಾಗಾಗಿ ನಮ್ಮ ಜಿಲ್ಲಾ ಗೋಲ್ಡ್ ವಿದ್ಯಾರ್ಥಿ ಸಂಘದ ವತಿಯಿಂದ ಇದು ಒಂದು ಸಾಮಾನ್ಯವಾಗಿ ಇದೊಂದು ಹೋರಾಟ ಅಂತ ತಿಳ್ಕೋಬೇಕು. ಮುಂದೆ ಬರುವಂತ ದಿನದಲ್ಲಿ ವಿವಿಧ ಸಂಘಟನೆಗಳಿಂದ
ಮತ್ತಷ್ಟು ಉಗ್ರ ಹೋರಾಟ ಜಿಲ್ಲಾದ್ಯಂತ ನಡೀತದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಜೊತೆಗೆ ಈ ಮನವಿ ಪತ್ರವನ್ನು ಓದಿ ಸಾಹೇಬರನ್ನು ಕೊಡ್ತೀವಿ. ಜಿಲ್ಲಾ ಗೌರವ ವಿದ್ಯಾರ್ಥಿ ಸಂಘದಿಂದ ಇವರಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ. ವಿಷಯ: ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ರಾಜ್ಯಪಾಲರಿಗೆ ಸೂಚಿಸುವ ಕುರಿತು. ಸನ್ಮಾನ್ಯರೇ, ಮೂಢ ಹಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರ ಕರ್ಮ ಸಂವಿಧಾನ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ಬೆಳೆಸುವ ಕುಟುಂಬ ನಡೆಸುತ್ತಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಯೋಜನೆಗಳೊಂದಿಗೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ನೀಡುತ್ತಿದೆ. ಆದ್ದರಿಂದ ಸರ್ಕಾರದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗುತ್ತದೆ. ಸಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಟ್ಟಿರುವುದು ರಾಜಕೀಯ ಪ್ರೇರಿತವಾಗಿದೆ. ಕೂಡಲೇ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯಲು ರಾಜ್ಯಪಾಲರಿಗೆ ಸೂಚಿಸಲು ತಮ್ಮಲ್ಲಿ ನಮ್ಮ ವಿನಂತಿ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕಳಿಸ್ತಾ ಇದ್ದೇವೆ. ಸರ್ಕಾರದ ಧೀಮಂತ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಭಾಗ್ಯದ ಸರ್ದಾರ ಸಿದ್ದರಾಮಯ್ಯ ಎಂದರೂ ತಪ್ಪಾಗಲ್ಲ. ಹಿಂದೆ ಈ ಕಲ್ಯಾಣ ನಾಡಿನಲ್ಲಿ ಬಸವಣ್ಣನವರು ಯಾವ ರೀತಿ ಅನುಭವ ಕಟ್ಟಿ ಸರ್ವ ಜನಾಂಗದ ಎಲ್ಲ ಶರಣರನ್ನು ಬರಿಮಾಡಿಕೊಂಡು ಸುಭದ್ರವಾದಂಥ ಕಲ್ಯಾಣ ಅನುಭವ ಮಂಟಪವನ್ನು ಕಟ್ಟಿದ್ರು ಮತ್ತು ಒಳ್ಳೆಯ ಸಂದೇಶನ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಶರಣರು ಹಿಂದೆ ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ಶರಣರು, ದಾಸರು, ಮಹಾತ್ಮರ ಒಂದು ಒಳ್ಳೆಯ ಸಂದೇಶದ ಮೇರೆಗೆ ಸಿದ್ದರಾಮಯ್ಯ ಸಾಹೇಬರು ಏನದಂತಂದ್ರೆ ಒಳ್ಳೆ ಅನುಭವಿ ಉಳ್ಳವರು. ಸರ್ವ ಜನಾಂಗಕ್ಕೆ ಎಲ್ರಿಗೂ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ಬಡಬಗ್ಗರಿಗೆ ಪ್ರತಿಯೊಂದು ಸಮಾಜಗಳಲ್ಲಿ ಬಡಬಗ್ಗರಾದರೆ ಅವ್ರ ಮಕ್ಕಳಿಗೆ ಇವತ್ತು ಓದಲಿಕ್ಕಾಗಲಿ, ಇವತ್ತು ರೇಷನ್ ಏನು ಒಂದೇ ಯಾವುದರೇನು ಬ್ಯಾಕ್ವರ್ಡ್ ಒಂದೇ ಸಮಾಜವನ್ನೇನಾದ ರೇಷನ್ ತೆಗೆದುಕೊಳ್ಳಲ್ಲ. ಪ್ರತಿಯೊಂದು ಈ ರಾಜ್ಯದಲ್ಲಿರುವಂಥ ಎಲ್ಲ ಸಮಾಜದ ಬಂಧುಗಳನ್ನು ಸಹಿತ ರೇಷನ್ ತೆಗೆದುಕೊಳ್ತಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ನೋಡಿದಾಗ ಪ್ರತಿಯೊಂದು ಮನೆಗೂ ಸಹಿತ ಒಂದೊಂದು ರೇಷನ್ ಕಾರ್ಡಿಗೆ 2,2 ಸಾವಿರ ರೂಪಾಯಿ ಹೋಗ್ತವೆ.